ಅಶ್ವಮೇಧ ಯಾಗ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆಯಾಗಿದೆ. ಜಿತೇಂದ್ರ ಜೋಶಿ, ಆನಂದ್ ಗುರುಜಿ ನಮ್ಮ ಜೊತೆಗಿದ್ದಾರೆ. ಮೈಸೂರಿನಿಂದ ರಾಮಾವಧೂತರು ಮಾತಾಡಿದ್ರು. ರಾಮಾವಧೂತರಿಗೆ ಯಾವ ರೀತಿಯ ಪ್ರೇರಣೆ, ಏನು ಎತ್ತ ಅದೆಲ್ಲದನ್ನು ಕೂಡ ಕೇಳಿದ್ರಿ ಅವರ ಬಾಯಿಂದಲೇ. ಬನ್ನಿ ಮತ್ತೆ ನಾನೀಗ ಅವ್ರ ಜೊತೆಗೆ ಮಾತಾಡ್ತಾ ಇದ್ದೀನಿ. ಸರ್, ತಾವು ಹೇಳಿದ್ರಿ ಅಷ್ಟು ದಿನಗಳ ಸುದೀರ್ಘವಾದಂಥ ಒಂದು ಯಾಗ ಮೊದಲನೇ ದಿವಸದಿಂದ ಕೊನೆಯ ದಿವಸದ ತನಕ, ಅಂದರೆ 15 ದಿನಗಳ ತನಕ ಯಾವ ರೀತಿ ಸಾಗುತ್ತೆ ಇದು? ಬಹಳ ಉದ್ಭುತವಾಸ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪವಾಗಿರ್ತಕ್ಕಂಥ ಶ್ರೀರಾಮಚಂದ್ರನೇ ಅವನು ಪ್ರತಿಯೊಬ್ಬರಲ್ಲೂ ಪ್ರೇರಣೆ ಮಾಡಿ ಈ ಯಾಗವನ್ನು ನಡೆಸ್ತಾ ಇರೋದ್ರಿಂದ ಅದು ಸಾಂಗೋಪಾಂಗವಾಗಿ ನಡೀತದೆ. ಇದಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಅನುಮಾನವೇ ಇಲ್ಲ. ಓಕೆ ಓಕೆ. ಅಲ್ಲ, ಈ ಪೂಜಾ ಪ್ರಕ್ರಿಯೆಗಳು ಯಾವ ರೀತಿ ಸಾಗುತ್ತವೆ ಅಂತ ಮೊದಲನೇ ದಿವಸದಿಂದ ಕೊನೆಯ ದಿವಸದ ತನಕ? ಹೌದು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪೂಜೆಗಳನ್ನೆಲ್ಲ ಋತ್ವಿಜರು ಬರ್ತಾರೆ. ಅವರವರ ಭಾಗವನ್ನ ಅವರವರು ವಹಿಸಿ ನಿತ್ಯ ಉಪಾಸನ, ನಿತ್ಯ ಜಪ, ನಿತ್ಯ ಪಾರಾಯಣ, ನಿತ್ಯ ಯಜ್ಞಗಳನ್ನು ನಡೀತಾರೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಓಕೆ. ನಿತ್ಯ ಅಶ್ವ ಪೂಜೆ ನಡೀತಾ ಇರ್ತದೆ. ಈ ರೀತಿಯ ನಿತ್ಯ ಕೈಂಕರ್ಯಗಳು ಕೂಡ, ಅನ್ನದಾನ, ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಓಕೆ. ಅಂದ್ರೆ ಪ್ರಮುಖವಾದಂತ ಕೂಡ ನಡೀತಾ ಇರ್ತದೆ. ಓಕೆ, ಪ್ರಮುಖವಾದಂತ ಒಂದು ಘಟ್ಟ ಅಂದ್ರೆ ಅದು ಕೊನೆಯ ದಿನದ ಒಂದು ಕೈಂಕರ್ಯ. ಕೊನೆಯ ದಿನ ಕೈಂಕರ್ಯ ಅಶ್ವವನ್ನು ಕುರಿತು ಅದರ ಸಾಂಕೇತಿಕವಾಗಿ ಓಕೆ. ಯಾವುದೇ ಈಗ ತಾನೇ ಹೇಳಿದ್ರಲ್ಲ, ಅಶ್ವಮೇಧ ಅಂದ್ರೆ ಖನನ ಅಂತ, ಯಾವುದನ್ನು ಹತ ಮಾಡ್ತಕ್ಕಂಥದ್ದಲ್ಲ. ವೇದದ ಮೂಲ ಸಿದ್ಧಾಂತವೇ ಅಹಿಂಸೆ ಅಂತ. ನಿಜ ನಿಜ. ಯಜ್ಞವೂ ಕೂಡ ಅಹಿಂಸೆ ಅಂತ ಹೇಳ್ತದೆ. ಅಹಿಂಸೆ ಇರತಕ್ಕಂತಹ ಕಾರ್ಯಗಳನ್ನ ಮಾಡಬಹುದು. ಓಕೆ. ಅಂದ್ರೆ ಇಲ್ಲಿ ಕೇವಲ ಅಶ್ವವನ್ನ ಒಂದು ಅಲ್ಲ, ಇಲ್ಲಿ ಕೇವಲ ಅಶ್ವವನ್ನ ಸಾಂಕೇತಿಕವಾಗಿ ಮಾತ್ರ ಬಳಸ್ತಾ ಇದ್ದೀರಿ ಅನ್ನುವಂಥದ್ದು. ಸಾಂಕೇತಿಕ ಬಳಸ್ತಾ ಇದ್ದೀವಿ. ಹೌದು ಹೌದು. ಈ ಸಾಂಕೇತಿಕ ಅಂದ್ರೆ ಗುರುತು. ಓಕೆ. ಈ ಶತಪಥ ಬ್ರಾಹ್ಮಣದಲ್ಲೂ ಕೂಡ ಇಂಥದ್ದೊಂದು ಉಲ್ಲೇಖ ಬರುತ್ತೆ. ಏನಂತ ಅಂದ್ರೆ ಅಶ್ವಂ ಇತಿ ರಾಷ್ಟ್ರ ಅಂತ. ನಾನು ಹೌದು. ಏನದ ಅದರ ಅರ್ಥವ್ಯಾಪ್ತಿ? ರಾಷ್ಟ್ರಂ. ಓಕೆ. ಅಶ್ವ ಅಂತಂದ್ರೆ ಶ್ವ ಅಂದ್ರೆ ನಾಳೆ ಅಂತ. ಅಶ್ವ ಅಂದ್ರೆ ನಿರಂತರವಾಗಿರ್ತಕ್ಕಂಥದ್ದು, ಯಾವುದು ಶಾಶ್ವತವಾಗಿದೆ. ಈ ದೇಹ ನಶ್ವರ, ದೇಶ ಶಾಶ್ವತ. ಇಂತಹ ಶಾಶ್ವತವಾಗಿರ್ತಕ್ಕಂತಹದ್ದು ರಾಷ್ಟ್ರ, ಭೂಮಿ. ಈ ಭೂಮಿಯಲ್ಲಿ ಮಾಡ್ತಕ್ಕಂತಹ ಯಜ್ಞಕ್ಕೆ ಅದಕ್ಕೆ ಅಶ್ವ ಅಂತ ಹೇಳ್ತಾರೆ. ಓಕೆ. ಅದು ವೇದದಲ್ಲೂ ಇದೆ, ಸಂಸ್ಕೃತದಲ್ಲೂ ಇದೆ, ಶತಪಥ ಬ್ರಾಹ್ಮಣದಲ್ಲೇ ಇದೆ. ನಿಜ. ಅದನ್ನ ಅರ್ಥ ಮಾಡಿ ಅಶ್ವಾಮಿತಿ ರಾಷ್ಟ್ರಂ ಅಂತ ಹೇಳಿದೆ. ನಿಜ. ತಾವು ಹೇಳಿದ್ರಿ ಏನು ಅಂತಂದ್ರೆ ಶ್ವ ಅಂತಂತಂದ್ರೆ ಅದು ನಾಳೆ, ಅಶ್ವ ಅಂತಂದ್ರೆ ನಾಳೆ ಇಲ್ಲದೇ ಇರುವಂಥದ್ದು ಅನ್ನುವಂಥದ್ದು. ಜೊತೆಗೆ ಏನು ಅಂತಂದ್ರೆ ಈ ಮೇಧ ಅನ್ನುವಂಥದ್ದಕ್ಕೆ ಬಹಳಷ್ಟು ಅರ್ಥಗಳಿದೆ. ಮೇಧ ಅನ್ನೋದ್ರ ಇನ್ನೊಂದು ಅರ್ಥ ಏನು ಅಂದ್ರೆ ಅದು ಕೂಡ್ಸೋದು ಅಂತ, ಅದರ ಸಂಗಮ ಅನ್ನುವಂಥದ್ದು ಕೂಡ ಅದರ ಇನ್ನೊಂದು ಅರ್ಥ. ಆದ್ರೆ ಈ ಹಿಂದಿನ ರಾಜಾದಿರಾಜರು, ಮಹಾರಾಜರುಗಳು ಈ ಅಶ್ವವನ್ನು ಬಳಸ್ತಿದ್ದಕ್ಕೆ ಒಂದು ಕಾರಣ ಇತ್ತು. ಯಾಕಂದ್ರೆ ಒಂದು ಕಡೆಯಿಂದ ಹೊರಟಂತ ಅಶ್ವ, ಅದರ ಏನು ಹಣೆ ಮೇಲೇನೆ ಒಂದು ಬೋರ್ಡ್ ಇತ್ತು. ನೀವು ಕೂಡ ಸಾಂಕೇತಿಕವಾಗಿ ಅದನ್ನ ಹಾಕಿದ್ದೀರಿ. ಯಾರು ಅದನ್ನು ಕಟ್ತಾರೋ ಸೊ ಅವ್ರ ಜೊತೆಗೆ ಯುದ್ಧ, ಅಥವಾ ಯಾರು ಅದನ್ನು ಒಪ್ಕೊಳ್ತಾರೋ ಅವರು ಕಪ್ಪ ಕಾಣಿಕೆಗಳನ್ನು ಕೊಡುವಂಥದ್ದು ಅಂತ. ಬಹುಶಃ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸುದೀರ್ಘವಾಗಿ ಬಹಳಷ್ಟು ದೂರ ಸಾಗಲಿಕ್ಕೋಸ್ಕರ ಅಶ್ವಕ್ಕೆ ಮಾತ್ರ ಬಹುಶಃ ಅಂತ ಶಕ್ತಿ ಇರಬಹುದೇನೋ ಪ್ರಾಣಿಗಳಲ್ಲಿ. ಹೀಗಾಗಿ ಅಶ್ವವನ್ನು ಬಳಸಿದರು. ಈಗ ತಾವು ಬಳಸ್ತಿರೋದಕ್ಕೆ ಕಾರಣ ಏನು ಅಂತ? ಹೌದು, ನಾವು ಅದೇ ರೀತಿ ಧರ್ಮ ಜಾಗೃತಿಗೋಸ್ಕರ ಬಳಸ್ತಾ ಇರೋದು. ಅವತ್ತು ರಾಜ್ಯಗಳು ಯಾಕೆ ಮಾಡಿದ್ರು? ಧರ್ಮಕ್ಕೋಸ್ಕರ ಮಾಡಿದ್ರು. ಅಧರ್ಮವು ಇರ್ತಕ್ಕಂಥವ್ರನ್ನ ಅವ್ರಿಗೆ ಜ್ಞಾನ ಮಾರ್ಗವಾಗಿ ಬೋಧಿಸುವ ಒಂದು ಯುದ್ಧ ಅಂತ. ಹಿಂದೆ ಧರ್ಮ ಯುದ್ಧ ಅಂತ ನಡೀತಿತ್ತು. ಓಕೆ. ರಾವಣ ಯಾವ ರೀತಿಯಾಗಿ ಶ್ರೀರಾಮಚಂದ್ರನಿಗೆ ಕಂಕಣಧಾರಣೆಯನ್ನು ಮಾಡಿದ, ಏನು ಈ ಯುದ್ಧದಲ್ಲಿ ನೀನು ಜಯವಾಗಲಿ ಅಂತ. ಓಕೆ. ಹಾಗಾದ್ರೆ ರಾವಣ ಅಸುರಿ ಸಂಪತ್ತು ಹೋಗಲಿ ಅನ್ನೋದೇ ವಿನಃ ರಾವಣನ ಕೊಲ್ಲಿಲ್ಲ. ಹಾಗೆ ಶ್ರೀರಾಮಚಂದ್ರ, ಹಿಂದಿನ ಚಕ್ರವರ್ತಿಗಳು ಕೂಡ ಎಲ್ಲ ಅಸುರಿ ಸಂಪತ್ತು ಎಲ್ಲಿದೆ ಅದನ್ನು ಗುರುತಕ್ಕೋಸ್ಕರವಾಗಿ ಕುದುರೆಯನ್ನು ಬಿಡ್ತಿದ್ರು. ಓಕೆ ಓಕೆ ಓಕೆ. ಆವಾಗ ಅಂತ ಅಸುರಿ ಸಂಪತ್ತು ಯಾವುದಿದೆ ಅಂತವ್ರನ್ನ ಆ ಕುದುರೆ ಕಟ್ತಿದ್ರು. ಅವರಿಗೆ ಧರ್ಮಬೋಧೆಯನ್ನು ಮಾಡಿ ಆ ಕುದುರೆಯನ್ನ ಬಿಡಿಸ್ಕೊಂಡು ಬರ್ತಿದ್ರು.
ಅವರು ಇರ್ತಕ್ಕಂಥ ಕಪ್ಪ ಕಾಣಿಕೆಯನ್ನ ದೇಶದ ಸಂರಕ್ಷಣೆಗೋಸ್ಕರವಾಗಿ ಧರ್ಮಕ್ಕೋಸ್ಕರವಾಗಿ ಬಳಸೋಕ್ಕೋಸ್ಕರವಾಗಿ ಇಂಥದ್ದು ಮಾಡ್ತಾ ಇದ್ರು. ಓಕೆ, ಅಂದ್ರೆ ತಾವು ಹೇಳೋ ಪ್ರಕಾರ ಏನು ಅಂತಂದ್ರೆ ಕೇವಲ ಸಾಮ್ರಾಜ್ಯದ ವಿಸ್ತರಣೆ, ರಾಜ್ಯದ ವಿಸ್ತರಣೆ ಮಾತ್ರ ಇಲ್ಲಿ ಇರಲಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ರಾಮನಿಗೆ ಅವ್ರಿಗೆ ಏನಾಗಬೇಕಾಗಿತ್ತು ನಿಜ, ಯಾಕಂದ್ರೆ ರಾಮನಿಗೆ ರಾವಣನ ಕೊಂದಾದ್ಮೇಲೆ ಮತ್ತಿನ್ನೇನು ಇರಲಿಲ್ಲ ಅಂತ. ಅದೇ ರೀತಿ ಮಹಾಭಾರತ ಯುದ್ಧದ ನಂತರ ಧರ್ಮರಾಜನಿಗೂ ಕೂಡ ಅಂತ ಅಗತ್ಯ ಇರಲಿಲ್ವೇನೋ ಅಂತ. ಏನಿರ್ಲಿಲ್ಲ. ಅವನೇ ಧರ್ಮರಾಯ. ಇದು ಧರ್ಮ ಸ್ಥಾಪನೆ ಆಗಲಿ, ವಿಶ್ವ ಶಾಂತಿ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅವ್ರು ಮಾಡಿದ್ರು. ಓಕೆ, ಅಂಥದ್ದೊಂದು ಮಹಾನ್ ಉದ್ದೇಶವನ್ನು ಇಟ್ಕೊಂಡೆ ತಾವು ಮಾಡ್ತಾ ಇದ್ದೀರಿ. ಖಂಡಿತ. ಓಕೆ, ಈಗ ತಾನೇ ನಿಮ್ಮ ಆಧ್ಯಾತ್ಮಿಕ ಅವರು ಹೇಳಿದ್ರು, ಅವರು ಬಹಳ ಚೆನ್ನಾಗಿ ಹೇಳಿದ್ರು. ಅದೇ ರೀತಿಯಾಗಿ ವಿಶ್ವಶಾಂತಿ, ಎಲ್ಲರೂ ನೆಮ್ಮದಿಯಿಂದ ಇರಬೇಕು. ನಾವು ಪ್ರತಿಯೊಬ್ಬರೂ ಇದರಲ್ಲೇ ಸೇರಿ ಭಾಗವಹಿಸಿ ವಿಶ್ವಶಾಂತಿ ಆಗಬೇಕು. ಅಲ್ಲ, ಇಂಥ ಯಜ್ಞ ಯಾಗಾದಿಗಳಿಂದ ಇದು ನಿಮ್ಮ ಕನಸೇನಿದೆ ಅದು ಎಷ್ಟರ ಮಟ್ಟಿಗೆ ಈಡೇರಿಕೆ ಆಗುತ್ತೆ ಅಂತ ಭಾವಿಸ್ತೀರಿ ತಾವು ಗುರುಗಳೇ? ಭಗವಂತನ ಕೃಪೆ ಇದ್ರೆ ಹಾಗೆ ಆಗ್ತದೆ. ನಾವು ಇದು ಎಷ್ಟರ ಮಟ್ಟಿಗೆ ಆಗ್ತದೆ ಅಂತ ಹೇಳಿ ನಾವು ಸಾಧನೆ ಮಾಡೋಕ್ಕಾಗಲ್ಲ. ಪ್ರೇರಣೆ ಮಾಡಿರೋ ಅವನಾದ್ರಿಂದ ಅವನ ಆ ಭಾಗವನ್ನು ಅವನು ವಹಿಸಿಕೊಂಡು ಮಾಡ್ತಾನೆ. ಇವಾಗ ಹಿಂದೆ ಈ ರಾಜಾದಿರಾಜರು ಈ ಕುದುರೆಗಳನ್ನು ಬಿಡ್ತಾ ಇದ್ರಲ್ಲ, ಅದೇ ರೀತಿ ತಾವು ಕೂಡ ಕುದುರೆ ಸಂಚಾರ ಆರಂಭ ಆಗಿದೆ. ಯಾಕಂದ್ರೆ ನಾವು ಆರಂಭದಲ್ಲಿ ಹೇಳಿದ್ವಿ ಬೇರೆ ಬೇರೆ ಭಾಗಗಳಲ್ಲಿ ಕುದುರೆ ಸಂಚಾರ ಮಾಡಾಗಿದೆ ಅಂತ. ಯಾವ್ಯಾವ ಕಡೆ ಹೋಗಿ ಬಂದಿದೆ ಕುದುರೆ ಈಗ? ಆಗಿದೆ. ನಾನು ಶೃಂಗೇರಿ ಹೋಗಿದ್ದೀನಿ, ಹಾಸನ ಮಾರ್ಗವಾಗಿ ಅರಸೀಕೆರೆಯಿಂದ ಶೃಂಗೇರಿ, ಶೃಂಗೇರಿಯಿಂದ ಹರಿಹರಪುರದಿಂದ ಶಕಟಪುರ, ಅಲ್ಲಿಂದ ಹೋರನಾಡು, ಈ ಮಾರ್ಗವಾಗಿ ತುಮಕೂರು, ತಿಪಟೂರು, ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಮೈಸೂರಿಗೆ ಬಂದಿದ್ದೀನಿ. ಸೊ ಬೆಂಗಳೂರಿಗೆ ಬಂದಿರಿ ಹೇಗಾದ್ರೆ ತಾವು? ಹೌದು, ಅದೇ ಅಜಿತ್ ಜೋಶಿ ಇದ್ರಲ್ಲ, ಅವರ ಇದರಲ್ಲಿ ಎಲ್ಲ ಹೇಳಿ ಈ ರೀತಿಯಾಗಿರ್ತಕ್ಕಂಥದ್ದೊಂದು ಧರ್ಮಸ್ಥಾಪನೆ ಆಗಬೇಕು, ಓಕೆ, ಎಲ್ಲ ರೀತಿಯಲ್ಲೂ ಇದಕ್ಕೆ ಸಹಕಾರ ಮಾಡಬೇಕು, ಪ್ರತಿಯೊಬ್ಬರು ಸಹಕಾರವೂ ಬೇಕು ಅಂತ ಹೇಳಿ ಅಲ್ಲಿಂದ ಈಗ ಪ್ರಚಾರ ಮಾಡ್ತಾ ಹೊರಟಿದ್ದೀನಿ. ಓಕೆ, ಯಾವತ್ತಿಂದ ಆರಂಭ ಆಗ್ತಾ ಇದೆ ತಮ್ಮದು? ಏನು ಈ ಪ್ರಕ್ರಿಯೆ ಯಾವನಿಂದ ಆರಂಭ ಆಗುತ್ತೆ? ಈ ಕೆಲಸನ ಈಗ ಆರಂಭ ಆಗಿದೆ. ಅಲ್ಲಲ್ಲ, ನಿಜವಾದಂತ ಯಾಗ ಯಾವನಿಂದ ಶುರುವಾಗುತ್ತೆ ಅಂತ? ಡಿಸೆಂಬರ್ ಇಂದ ಶುರುವಾಗುತ್ತೆ. ನವೆಂಬರು ಅಥವಾ ಡಿಸೆಂಬರ್ ಅಲ್ಲಿ ನಾವು ಮಾಡಬೇಕು ಅಂತ ಇದೆ. ಅದು ಏನಾಗಿದೆ ಅಂತ ಹೇಳಿದ್ರೆ, ಸ್ವಲ್ಪ ಈಗ ನಾನು ಪ್ರವಾಸ ಅಷ್ಟು ಬೇಗ ಮುಗಿದೇ ಹೋದ್ರೆ ಒಂದು ಸ್ವಲ್ಪ 15 ದಿವಸ ಹೆಚ್ಚು ಕಡಿಮೆ ಆಗ್ಬೋದು. ಓಕೆ ಗುರುಗಳೇ, ಮತ್ತಷ್ಟು ನಾನು ನಿಮ್ಮ ಜೊತೆಗೆ ನಾನು ಚರ್ಚೆ ಮಾಡ್ತೀನಿ. ಸಾಕಷ್ಟು ಹೇಳಿದರು ಗುರುಗಳು. ಅದೆಲ್ಲದರ ಜೊತೆಗೇನು ಅಂದರೆ ಅಶ್ವವನ್ನು ಬಳಸುವಂಥ ರೀತಿ, ಬಹಳಷ್ಟು ಜನ ಏನೋ ಅಶ್ವಮೇಧ ಯಾಗ ಅಂತ ತಕ್ಷಣವೇ ಅಶ್ವವನ್ನು ಕಡ್ದು ಹಾಕ್ಬಿಡ್ತಾರೆ ಅನ್ನುವಂಥದ್ದು. ಇದೇ ರೀತಿಯ ಉಲ್ಲೇಖಗಳು ಬಹಳಷ್ಟು ಸಂದರ್ಭಗಳಲ್ಲಿ ಬರುತ್ತೆ. ಈ ಗೋಘ್ನ ಅನ್ನೋದ್ರ ಬಗ್ಗೆ ಜನರಿಗಿರುವಂಥ ಒಂದು ತಪ್ಪು ಕಲ್ಪನೆಗಳೇನಿದೆ ಅಂತ. ಗೋಘ್ನ ಅಂದರೆ ಗೋವನ್ನೇ ಕಡಿಬೇಕು ಅಂತ ಖಂಡಿತವಾಗಲೂ ಅಲ್ಲ. ಅದು ಗೋವಿನ ಉತ್ಪನ್ನಗಳಿಂದ ಸತ್ಕರಿಸಬೇಕು, ಅವ್ರಿಗೆ ಸನ್ಮಾನ ಮಾಡಬೇಕು ಅನ್ನುವಂಥದ್ದು. ಆದರೆ ತಪ್ಪು ತಿಳುವಳಿಕೆಯಿಂದಾಗಿ ಗೋವುಗಳ ಹನನ ಹೆಂಗೆ ಶುರುವಾಯಿತು, ಅದೇ ರೀತಿ ಈ ರೀತಿಯ ಯಾಗಗಳಿಂದ, ಅಶ್ವಮೇಧ ಯಾಗದಿಂದ ಅಶ್ವವನ್ನೇ ಕೊಲ್ಲಬೇಕು ಅನ್ನುವಂಥದ್ದು ಖಂಡಿತವಾಗಲೂ ಇದರ ಕಾನ್ಸೆಪ್ಟ್ ಅಲ್ಲ ಅಂತ. ಜೊತೆಗೆ ಈ ಅಶ್ವದ ಈ ಸೆಲೆಕ್ಟ್ ಇದೆಯಲ್ಲ, ಅದು ಕೂಡ ಅತ್ಯಂತ ತುಂಬ ರೋಚಕ. ಅದು ಯಾವ್ಯಾವುದೋ ಕುದುರೆಗಳನ್ನು ಸೆಲೆಕ್ಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದರ ಹಿನ್ನೆಲೆ ಏನು ಅನ್ನುವಂಥದ್ದು, ಜೊತೆಗೆ ಏನು ಅಂದರೆ ಇದು ಯಾವ್ಯಾವ ರೀತಿಯ ಪರಿಣಾಮಗಳನ್ನು ಬೀರುತ್ತೆ ಸಮಾಜದ ಮೇಲೆ, ಸೊ ನಮ್ಮೆಲ್ಲರ ಮೇಲೆ ಯಾವ ರೀತಿ ಪರಿಣಾಮಗಳು ಆಗ್ಬೋದು ಅನ್ನೋದ್ರ ಬಗ್ಗೆ ಇನ್ನೊಂದಿಷ್ಟು ಮಾತಾಡೋಣ ಸಣ್ಣ ಬ್ರೇಕ್ ನಂತರ.